ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ಮೊದಲಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಎಲ್ಲರೂ ಸಿನಿಮಾಗಳಿಗಾಗಿ ಕತೆಗಳನ್ನು ಬರೀತಾರೆ, ಆದರೆ ಕೆಲವರಷ್ಟೇ ದಂತಕಥೆಗಳನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ದಸರಾ ಹಬ್ಬದಲ್ಲಿ ಆಯುಧ ಪೂಜೆಗೆ ಬಾಕ್ಸ್ ಆಫೀಸ್ಗೆ ಒಂದು ಹೊಸ ಆಯುಧ ಬಂದಿದೆ. ಇಟ್ಸ್ ನನ್ ಅದರ್ ದ್ಯಾನ್ ಕಾಂತಾರ ಚಾಪ್ಟರ್ 1. 3 ವರ್ಷಗಳ ಹಿಂದೆ ಎಷ್ಟು ದೊಡ್ಡ ಹಂಗಾಮ ಮಾಡಿತ್ತು ಕಾಂತಾರ ಸಿನಿಮಾ. ಅದರ ಪ್ರೀಕ್ವೆಲ್ ಈಗ ಬಂದಿದೆ. ಅಫ್ಕೋರ್ಸ್ ಜಾಸ್ತಿ ಇಂಟ್ರಡಕ್ಷನ್ ಕೊಡೋದಕ್ಕೆ ನಮಗೂ ಸಮಯ ಇಲ್ಲ, ಅದನ್ನು ಕೇಳಿಸ್ಕೊಂಡು ಕೊಡೋದಕ್ಕೆ ಅವ್ರಿಗೂ ಸಮಯ ಇಲ್ಲ. ಸೊ ನಮ್ಮ ಜೊತೆ ಇದ್ದಾರೆ ಈ ಕಾಂತಾರ ಚಾಪ್ಟರ್ 1 ಬಗ್ಗೆ ಮಾತಾಡೋದಕ್ಕೆ ಡಿವೈನ್ ಸ್ಟಾರ್, ಕನ್ನಡದ ಹೆಮ್ಮೆಯ ಕನ್ನಡಿಗ ಅಂತ ನಾವೇನು ಕರಿತೀವಿ, ರಿಷಬ್ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಲಕ್ಷ್ಮಿ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಅದೊಂದು ಕೇಳಬೇಡಿ, ನಾಳೆ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಯಾಕಂತಂದ್ರೆ ನಾವು ಒಂದಷ್ಟು ಕಡೆ ನೀವು ಮಾತಾಡೋದನ್ನ ನೋಡ್ತಾ ಇದ್ವಿ. ಹೇಗಿದ್ದೀರಾ ಅನ್ನೋದನ್ನ ಮಾತ್ರ ಕೇಳಬೇಡಿ ಅಂತಿದ್ವಿ. ಯಾಕಂದ್ರೆ ಅಷ್ಟು ಹಿಂದಿ ಹಿಪ್ಪೆ ಆಗ್ಬಿಟ್ಟಿದ್ದೀರಾ ಲಿಟ್ರಲಿ. ಪ್ರಾಸೆಸ್ ಏನು ಮಾಡೋಕ್ಕಾಗಲ್ಲ, ಸಿನಿಮಾ ಹಂಗೆ ಇರುತ್ತೆ. ಎಲ್ಲ ಸಿನಿಮಾನು ಇದು ಸ್ವಲ್ಪ ಜಾಸ್ತಿ ಕೇಳ್ತಿತ್ತು. ಕೊಡೋ ಹುಮ್ಮಸ್ಸಲ್ಲಿದ್ವಿ. ಮಾಡೋ ಪ್ರಾಸೆಸ್ಸಲ್ಲಿ ಡೆಫಿನೆಟ್ಲಿ ಅದು ಬರೀ ನನಗೊಬ್ಬನಿಗೆ ಅಲ್ಲ, ನಮ್ಮ ಇಡೀ ತಂಡಕ್ಕೆ, ಎಲ್ಲವೂ ಜನರಿಗೆ ಅವ್ರನ್ನ ಎಂಟರ್ಟೈನ್ ಮಾಡ್ಬೇಕನ್ನುವಂಥ ಇಂಟೆನ್ಷನ್. ಇನ್ನು ಕಾಂತಾರ ಪ್ರಪಂಚದ ಕ್ರಿಯೇಟರ್ನ ನಾನು ಇಂಟ್ರೊಡ್ಯೂಸ್ ಮಾಡಿಸಿದೆ. ಆ ಕಾಂತಾರ ಪ್ರಪಂಚದಲ್ಲಿ ಒಬ್ಬ ಯುವರಾಣಿ ಕೂಡ ಇದ್ದಾರೆ, ಮುದ್ದಾದ ಕನ್ನಡತಿ, ಅಪ್ಪಟ ಕನ್ನಡತಿ, ಬಹುಭಾಷೆಗಳಲ್ಲಿ ಈಗ ಸಂಚಲನ ಮೂಡಿಸ್ತಾ ಇರ್ತಕ್ಕಂಥ ಕನ್ನಡತಿ. ಶಿ ಇಸ್ ನನ್ ಅದರ್ ದ್ಯಾನ್ ರುಕ್ಮಿಣಿ ವಸಂತ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್. ಸಕ್ಕತ್ತಾಗಿದ್ದೀನಿ, ಥ್ಯಾಂಕ್ ಯು. ಹೌದು, ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇನ್ಫ್ಯಾಕ್ಟು ಯಾಕಂದರೆ ಆ ಕನಕವತಿ ಯುವರಾಣಿ ಅಟೈರಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಸೊ ಆ ಯುವರಾಣಿ ಪಾತ್ರಕ್ಕೆ ಏಳಿ ಮಾಡಿಸಿದಂಥ ಪಾತ್ರ ಅಂತ ನಾವು ಫೀಲ್ ಆಗ್ತಿದ್ವಿ, ಕನ್ನಡಿಗರು ಫೀಲ್ ಆಗ್ತಾ ಇದ್ದಾರೆ, ಪರಭಾಷಿಗರು ಕೂಡ ಫೀಲ್ ಆಗಿ ಅದನ್ನು ಆರ್ಗ್ಯಾನಿಕ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಹೌ ಬ್ಲೆಸ್ಡ್ ಯು ಆರ್. ಖುಷಿ ಆಗುತ್ತೆ ಸರ್. ಐ ಥಿಂಕ್ ಇದು ಆ್ಯಕ್ಚುಲಿ ಒಂದು ಟೀಮ್ ಎಫರ್ಟು. ಬಿಕಾಸ್ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಪ್ರಗತಿ ಅವರಿದ್ದಾರೆ, ಅಥವಾ ನಮ್ಮ DOP ಅರವಿಂದ್ ಅವರಿದ್ದಾರೆ. ಅವರೆಲ್ಲ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ. ನಮ್ಮ ಸ್ಕ್ರೀನ್ಗೆ ಅಥವಾ ಈ ಲೈಟಿಂಗ್ಗೆ ಯಾವ ಬಟ್ಟೆ ಚೆನ್ನಾಗಿರುತ್ತೋ, ಅಥವಾ ಆ ಕಾಲಕ್ಕೆ ಯಾವುದು ಅಪ್ರೋಪ್ರಿಯೇಟ್ ಆಗಿರುತ್ತೋ ಅಂತ ಎಲ್ಲರ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ. ಅಂದರೆ ಆಮೇಲೆ ನಾವು ಆ ಬಟ್ಟೆ ಹಾಕ್ಕೊಂಡು ಬರ್ತೀವಿ ಸ್ಕ್ರೀನಲ್ಲಿ. ಸೊ ಕ್ರೆಡಿಟ್ಸ್ ಎಲ್ಲರಿಗೂ ಇರುತ್ತೆ. ಬಟ್ ತುಂಬ ಖುಷಿ ಆಗುತ್ತೆ ಈ ಥರ ರೆಸ್ಪಾನ್ಸ್ ಸಿಕ್ಕಿದಾಗ. ಕಾಂತಾರದವರು ನಮ್ಮ ಬಂದರಿನಲ್ಲಿ ವ್ಯಾಪಾರ ಕೆಳಗಿದ್ದಾರೆ. ಬಾಂಗ್ರಕ್ಕೆ ಯಾರು ಕರ್ಕೊಂಡು ಬಂದದ್ದು ನಿಮ್ಮನ್ನು? ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಅದಕ್ಕೆ ಹತ್ರ ಬಂದದ್ದು. ಇದೆಲ್ಲ ನಿಮ್ಮೂರು ಗೊತ್ತಾದ್ರೆ ನೀವು ನಮ್ಮಲ್ಲೇ ಬಂದಿರಬೇಕಾಗ್ತದೆ. ನಮ್ಮ ಯುವರಾಣಿಯೊಟ್ಟಿಗೆ ಇರೋದು ನೋಡಿದರೆ ನಿಮ್ಮ ಸಿಂಹಾಸನದ ಮೇಲೆ ಕೂರುವ ಹಾಗೆ ಕಾಣ್ತಾ ಉಂಟು. ರಿಷಬ್ ಶೆಟ್ಟಿ ಅವರು 3 ವರ್ಷಗಳಿಂದ ನಮಗೆ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತ ನಾವು ಕೇಳಲ್ಲ. ಏನಕ್ಕೆಂದರೆ ಅದಕ್ಕೆ ಅದ್ರ ರಿಫ್ಲೆಕ್ಷನ್ನು ನಮಗೆ ನಾಳೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ದೊಡ್ಡ ಪರದೆ ಮೇಲೆ ಆವರಿಸ್ಕೊಳ್ತಾ ಇದೆ. ಸೊ ಆ ಪ್ರಾಸೆಸ್ಸು ಹೇಗಾಯಿತು ಅಂತಕ್ಕಂಥದ್ದು. ಪ್ರಾಸೆಸ್ ತುಂಬ ಅಂದರೆ ಕಷ್ಟ ನಷ್ಟಗಳೆಲ್ಲ ಸೈಡಿಗಿಟ್ಟು ಒಂದು ಕಲಿಯೋದಕ್ಕೆ ತುಂಬ ದೊಡ್ಡ ಜರ್ನಿ ಸಿಕ್ತು ನನಗೆ. ಒಬ್ಬ ಮನುಷ್ಯನಾಗಿ ಹಲವಾರು ಬದಲಾವಣೆಗಳು, ಆ್ಯಸ್ ಅ ಟೆಕ್ನಿಷಿಯನ್ನು, ಆ್ಯಸ್ ಅ ರೈಟರು, ಒಂದು ಕಥೆಯನ್ನು ಹೇಳಬೇಕಂತ ಯಾವಾಗಲೂ ಒಂದು ತುಡಿತಾ ಇರುತ್ತಲ್ವ. ಆ ಕಥೆಗಾರನಿಗೂ ಕೂಡ ತುಂಬ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸು. ನಟನಾಗಿಯೂ ಕೂಡ ನನಗೆ ತುಂಬ ಅದ್ಭುತ ಕಲಾವಿದರುಗಳ ಜೊತೆಗೆ ಪರದೆಯನ್ನು ಹಂಚ್ಕೊಳ್ಳೋವಂಥ ಅವಕಾಶ, ಜೊತೆಗೆ ಅವರವರ ಅನುಭವಗಳು, ಅವರವರ ಪರ್ಫಾರ್ಮೆನ್ಸು, ಅದನ್ನು ನೋಡ್ತಾ ನೋಡ್ತಾ ನಾವು ಕಲಿಯುವಂಥದ್ದು. ಇಡೀ ತಂಡವಾಗಿ ಅದು ಅಂದರೆ ಇಷ್ಟು ದೊಡ್ಡ ಇದನ್ನು ನನಗೆ ನಾನು ನೋಡೂ ಇಲ್ಲ ಎಲ್ಲಿ, ನನ್ನ ಎಕ್ಸ್ಪೀರಿಯೆನ್ಸೇ ಇಲ್ಲ ನನಗೆ ಫಸ್ಟ್ ಆಫ್ ಆಲ್. ಸೊ ನಮಗೆ ತುಂಬ ಹೊಸ್ತು. ಸೊ ಅದ್ರ ಜೊತೆಗೆ ಇಷ್ಟು ಜನರ ಜೊತೆಗೆ ತೊಗೊಂಡು ಹೋಗ್ಬೇಕು, ಲೀಡ್ ಮಾಡ್ಕೊಂಡು ಹೋಗಬೇಕು. ಎಲ್ಲವೂ ಅದ್ಭುತ ಅನುಭವಗಳೇ. ತುಂಬ ತುಂಬ ಕೇಳ್ತಿತ್ತದು. ಅಂದರೆ ಎನರ್ಜಿಯನ್ನು ಮೆಂಟಲಿ, ಫಿಸಿಕಲಿ, ಇಮೋಷ್ನಲಿ ಎಲ್ಲ ರೀತಿಯಲ್ಲೂ ಅದು ತೊಗೊಳ್ತಾ ಇತ್ತದು. ಸೊ ಅದು ತೊಗೊಂಡಾಗ ನಾವು ಕುಟ್ಕೊಂಡು ಹೋಗ್ತಾನೆ ಹೋದ್ವಿ ಅಷ್ಟೇ. ಅದೊಂಥರ ಕೈ ಹಿಡ್ಕೊಂಡು ತೊಗೊಂಡು ಹೋಗ್ತಾ ಅದ್ರ ಹಿಂದೆ ನಾವು ಹೋದಂಗೆ.